ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಹೆಸರು ಹೇಳುತ್ತೆ, ಎಲೆಕ್ಟ್ರೋ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್, ಲೈಸಿಸ್ ಅಂದ್ರೆ ಬ್ರೇಕ್ ಡೌನ್. ಅಂದ್ರೆ ಈ ಪ್ರೊಸೆಸ್ ಅಲ್ಲಿ ವಾಟರ್ನ ನಾವು ಬ್ರೇಕ್ ಡೌನ್ ಮಾಡ್ತೀವಿ. ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಸೆಟಪ್ ನೋಡೋದಾದ್ರೆ, ಒಂದು ಬೀಕರ್ ಅಲ್ಲಿ ನಾವು 2 ಹೋಲ್ಸ್ ಮಾಡಿ ಅದರಲ್ಲಿ 2 ಗ್ರಾಫೈಟ್ ರಾಡ್ನ ಪ್ಲೇಸ್ ಮಾಡ್ತೀವಿ. ಆ 2 ಗ್ರಾಫೈಟ್ ರಾಡ್ನ ಒಂದು 6 ವೋಲ್ಟ್ ಬ್ಯಾಟರಿಗೆ ಕನೆಕ್ಟ್ ಮಾಡ್ತೀವಿ. ಪಾಸಿಟಿವ್ ಟರ್ಮಿನಲ್ ಬಂದ್ಬಿಟ್ಟು ಆನೋಡ್, ನೆಗೆಟಿವ್ ಟರ್ಮಿನಲ್ ಬಂದ್ಬಿಟ್ಟು ಕ್ಯಾಥೋಡ್. ಈ ಬೀಕರ್ ಅಲ್ಲಿ ನಾವು ವಾಟರ್ನ ಫಿಲ್ ಮಾಡ್ತೀವಿ. ಅದ್ರ ಜೊತೆಗೆ ಫ್ಯೂ ಡ್ರಾಪ್ಸ್ ಆಫ್ ಡೈಲ್ಯೂಟ್ H2SO4 ನ ಆಡ್ ಮಾಡ್ತೀವಿ. ಯಾಕಂದ್ರೆ ವಾಟರ್ ಬಂದ್ಬಿಟ್ಟು ಒಂದು ಬ್ಯಾಡ್ ಕಂಡಕ್ಟರ್, ಅದಕ್ಕೆ ಕಂಡಕ್ಟಿವಿಟಿ ಬರಲಿ ಅಂತ ಹೇಳಿ ನಾವು ಫ್ಯೂ ಡ್ರಾಪ್ಸ್ ಆಫ್ H2SO4 ನ ಆಡ್ ಮಾಡ್ತೀವಿ. ಅದಾದ್ಮೇಲೆ 2 ಗ್ರಾಫೈಟ್ ರಾಡ್ ಮೇಲೆ 2 ಟೆಸ್ಟ್ ಟ್ಯೂಬ್ಸ್ ನ ಪ್ಲೇಸ್ ಮಾಡ್ತೀವಿ. ಅದನ್ನ ಡಯಾಗ್ರಾಮ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಯಾವಾಗ ಈ ಸೊಲ್ಯೂಷನ್ಗೆ ನಾವು ಎಲೆಕ್ಟ್ರಿಕ್ ಕರೆಂಟ್ ನ ಪಾಸ್ ಮಾಡ್ತೀವೋ ಅವಾಗ ವಾಟರ್ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ಆಗಿ ಮತ್ತೆ ಆಕ್ಸಿಜನ್ ಗ್ಯಾಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ದು ಚಾರ್ಜ್ ಬಂದ್ಬಿಟ್ಟು ಪಾಸಿಟಿವ್ ಆಗಿರುತ್ತೆ, ಮತ್ತೆ ಆಕ್ಸಿಜನ್ದು ಚಾರ್ಜ್ ಬಂದ್ಬಿಟ್ಟು ನೆಗೆಟಿವ್ ಆಗಿರುತ್ತೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅಂದ್ರೆ ಈ ಒಂದು ಸೊಲ್ಯೂಷನ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಇರೋ ಹೈಡ್ರೋಜನ್ ಗ್ಯಾಸ್ ಕ್ಯಾಥೋಡ್ ಕಡೆ ಪಾಸ್ ಆಗುತ್ತೆ, ಮತ್ತೆ ನೆಗೆಟಿವ್ ಚಾರ್ಜ್ ಇರೋ ಆಕ್ಸಿಜನ್ ಗ್ಯಾಸ್ ಆನೋಡ್ ಕಡೆಗೆ ಪಾಸ್ ಆಗುತ್ತೆ. ಈ ಗ್ಯಾಸಸ್ ಇಂದ ಟೆಸ್ಟ್ ಟ್ಯೂಬ್ ಅಲ್ಲಿ ಬಬಲ್ ಫಾರ್ಮೇಶನ್ ನ ನಾವು ನೋಡಬಹುದು. ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಲ್ಲಿ ಈ ತರ ವಾಟರ್ ಬ್ರೇಕ್ ಡೌನ್ ಆಗೋದನ್ನ ನಾವು ನೋಡಬಹುದು. ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಈ ತರ ಹೆಚ್ಚು ಕಾನ್ಸೆಪ್ಟ್ ವಿಡಿಯೋಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ.